ಇವತ್ತು ಸಾಬುದಾನಿ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಬೌಲ್ ತೊಗೊಂಡು ಒಂದಿಬ್ಬರಿಗೆ ಆಗೋಷ್ಟು ತೊಗೊಂಡ್ರೆ ಸಾಕು. ಇದನ್ನು ಜಾಸ್ತಿ ಯಾರೂ ತಿನ್ನೋಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ಸ್ವಲ್ಪ ತೊಗೋತಿದ್ದೀನಿ. ನಿಮ್ಮ ಮನೇಲಿ ಭಾಳ ಜನ ಇದ್ದರೆ ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಒಂದು ಬೌಲಲ್ಲಿ ಒಂದಿಬ್ಬರಿಗೆ ಆಗೋಷ್ಟು ತೊಗೊಂಡು ಅದನ್ನ ನೀಟಾಗಿ ಒಂದು 2-3 ಸಲ ತೊಳಿಬೇಕು. ಏಕೆಂದರೆ ಅದು ಪ್ಯಾಕೆಟಲ್ಲಿರೋದು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಏನೋ, ನಮಗೋಸ್ಕರ ಒಂದು 2-3 ಸಲ ನೀಟಾಗಿ ತೊಳ್ಕೊಂಡ್ರೆ ಸಾಕು. ಒಂದು 2 ಸಲ ನೀಟಾಗಿ ತೊಳೆದ್ಬಿಟ್ಟು ನೀರನ್ನ ಇದನ್ನು ಮಾಡಿ, ನೀರನ್ನ ಅದರಲ್ಲಿ ಇರ್ಬೋದು, ಒಂಚೂರು ನೀರಿರೋಷ್ಟು ಇಟ್ಟು ಎಲ್ಲ ಸೋಸಿ ಅದನ್ನು ಒಂದು 2-3 ಗಂಟೆ ನೆನೆಯಕ್ಕಿಡಬೇಕು. ಅಂದರೆ ಅದು ನೆಂದಷ್ಟು ಆಮೇಲೆ ಮಾಡುವಾಗ ಕಾಳು ಹತ್ತಬಾರ್ದಲ್ವ, ಮೆತ್ತಗಾದರೆ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ. ಈಗ ಒಂದು 2-3 ಗಂಟೆ ನೆನೆಯಕ್ಕಿಡೋಣ. ನೆಂದಾಗಿದೆ ಆಲ್ರೆಡಿ, ನೋಡಿ ನಿಮಗೆ ಗೊತ್ತಾಗ್ತದೆ ಹೇಗೆ ನೆಂದಿದೆ ಅಂತ. ಇನ್ನು ನೆಂದಾದಮೇಲೆ ಇದನ್ನ ಮಾಡೋಣ. ಈಗ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಏಕೆಂದರೆ ಇದೊಂದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಒಂದು 5-6 ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಒಂದು ಬೆಳ್ಳುಳ್ಳಿ ತೊಗೊಂಡು ಅದನ್ನು ನೀಟಾಗಿ ಸುಲಿದ್ಬಿಟ್ಟು ಹಾಕ್ಕೋಬೋದು. 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಆಮೇಲೆ ಒಗ್ಗರಣೆ ಕೊಡುವಾಗ ಒಂದು ಹಾಕ್ತೀನಿ, ಈಗ ಒಂದು ಇರಲಿ ಅಂತ. ನೀಟಾಗಿ ಸುಲಿದ್ಬಿಟ್ಟು ಅದನ್ನು ನೀಟಾಗಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು. ಹಾಗೆ ಒಂಚೂರು ಕೊತ್ತಂಬರಿ ಹಾಕ್ಕೊಂಡಿರ್ತೀವಿ, ಆಮೇಲೆ ಒಂಚೂರು ಜೀರಿಗೆ ಹಾಕ್ಕೋಬೇಕಾಗತ್ತೆ. ಜೀರಿಗೆ ಅಷ್ಟೇನು ಬೇಕಾಗೋಲ್ಲ, ಆದರೂ ಬೇಕಂದರೆ ಹಾಕ್ಕೋಬೋದು, ಬೇಡಂದರೆ ನಡೆಯುತ್ತೆ. ನನಗೆ ಬೇಕು, ಅದಕ್ಕೋಸ್ಕರ ನಾನು ಒಂಚೂರು ಜೀರಿಗೆನ ತೊಗೊಂಡು ಒಂದು 2-3 ಕಾಳು, ಭಾಳ ಇಲ್ಲ, ಒಂಚೂರು ತೊಗೊಂಡು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಬೇಕೀಗ. ಗ್ರೈಂಡ್ ಹೇಗೆ ಮಾಡಬೇಕಂದ್ರೆ ತೀರಾ ನುಣ್ಣಗೂ ಮಾಡೋ ಹಾಗಿಲ್ಲ, ತೀರಾ ಕಾಳನ್ನು ಇಟ್ಕೊಳ್ಳೋ ಹಾಗಿಲ್ಲ, ಒಂದು ಮೀಡಿಯಮ್ ಇದರಲ್ಲಿ ಮಿಕ್ಸಿ ಹಾಕ್ಕೊಂಡ್ರೆ ಸಾಕು. ಅದನ್ನು ಒಂದು ಸಲ ಚೆಕ್ ಮಾಡಿ ನೋಡಿ, ನೀಟಾಗಿ ಆಗಿಲ್ಲ ಅಂದರೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೋದು. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಹಾಗೆ ಇದಕ್ಕೆ ಇನ್ನೊಂದು ಬೇಕಾಗುತ್ತೆ, ಶೇಂಗಾ ಕಾಳು. ಒಬ್ಬೊಬ್ಬರು ಶೇಂಗಾ ಕಾಳನ್ನ ಡೈರೆಕ್ಟಾಗಿ ಹಾಕ್ತಾರೆ, ನಾನು ಅದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ತೀನಿ. ಏಕೆಂದರೆ ಒಬ್ಬರಿಗೆ ಶೇಂಗಾ ಕಾಳು ಇಷ್ಟ ಆಗೋಲ್ಲ, ನಮ್ಮ ಮನೆಯಲ್ಲೂ ಹಾಗೆ ಯಾರಿಗೂ ಇಷ್ಟ ಆಗೋಲ್ಲ ಶೇಂಗಾ ಕಾಳು, ಅದಕ್ಕೋಸ್ಕರ ನಾನು ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ. ಮಿಕ್ಸಿ ಮಾಡಿ ಹಾಕಿದರೆ ನೀಟಾಗಿರುತ್ತೆ, ಅಂದರೆ ತಿನ್ನೋಕ್ಕೇನೂ ಬರೋದಿಲ್ಲ ಕಾಳಾಗಿ ಅಂತ. ಹಾಗೆ ಈಗ ಒಂದು ಬಾಳಿಕೆ ಇಟ್ಕೊಂಡು ಬಾಳಿಕೆ ಕಾಯ್ತಾನ ವೇಟ್ ಮಾಡಿ, ಬಾಳಿಕೆ ಕಾದ ನಂತರ ಏನಿಲ್ಲ ಅಂದರೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ, ಅಂದರೆ ನಾವಿಬ್ಬರಿಗೂ ಎಷ್ಟೇ ಮಾಡ್ತಿದ್ವಲ್ಲ ಅದಕ್ಕೆ ಒಂಚೂರು ಎಣ್ಣೆ ಕಮ್ಮಿ ಹಾಕ್ತಿದ್ದೀನಿ. ನೀವೇನಾದರೂ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಭಾಳ ಎಣ್ಣೆ ಆದರೆ ತಿನ್ನೋಕ್ಕೂ ಟೇಸ್ಟ್ ಬರೋಲ್ಲ ಅಂತ. ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೊಂಚೂರು ಜೀರಿಗೆ ಹಾಕ್ಬೋದು, ಬೇಕಂದ್ರೆ ಬೇಡಂದ್ರೆ ಬಿಡ್ಬೋದು. ಅದೇನು ಹಾಕಲೇಬೇಕಂತನೂ ಇಲ್ಲ, ಹಾಕಬಾರ್ದು ಅಂತಲೂ ಏನೂ ಇಲ್ಲ, ಒಂಚೂರು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಹಾಕಿದ್ದಾದಮೇಲೆ ಈಗ 1-2 ಶೇಂಗಾ ಕಾಳು, ಒಂಚೂರು ತಿನ್ನಲು ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ಅಂತ ನಾನು ಸ್ವಲ್ಪ ಹಾಕ್ತಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅಂತ. ಈ ಥರ ಕೆಂಪಾಗಿ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಇದಕ್ಕೊಂಚೂರು ಕರಿಬೇವು, ಬೆಳ್ಳುಳ್ಳಿ ಅವೆರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನೀಗ ಬೆಳ್ಳುಳ್ಳಿ ಹಾಕಿದ್ದೀನಿ, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೂ ನಡೆಯುತ್ತೆ. ನನಗೆ ತಿನ್ನುವಾಗ ಬಾಯಲ್ಲಿ ಬರ್ತಿದ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ಒಂಚೂರು ಕರಿಬೇವು ಹಾಕಿ ಅದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಖಾರ ಆವಾಗೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅದ್ರ ಪೇಸ್ಟು ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು
ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಿಶಿಣ ಪುಡಿ ಹಾಕ್ಕೋಬೇಕು. ನಾನು ಅರಿಶಿಣ ಪುಡಿ ಈಗ ಹಾಕ್ಕೊಳ್ಳಲ್ಲ, ಆಮೇಲೆ ಸಾಬೋಕ್ಕೆ ಆದಮೇಲೆ ಆಮೇಲೆ ಹಾಕ್ಕೋತೀನಿ. ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಅರಿಶಿಣ ಪುಡಿ ಹಾಕೋದಿಲ್ಲ ಸಾಬು ಅವಲಕ್ಕಿಗೆ, ಆದರೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಹಾಕೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣ್ತಿದೆ, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ನೀಟಾಗಿ ಕಾಣ್ತಿದೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ, ಇಲ್ಲಾಂದರೆ ಹೊತ್ಬಿಡುತ್ತೆ, ತಳಗಡೆ ಹಿಡಿಯುತ್ತೆ ಜೋರು ಫ್ಲೇಮ್ ಇಟ್ಟಾಗ. ನೀಟಾಗಿ ಒಂಚೂರು ಅರಿಶಿಣ ಪುಡಿ ಈಗ ಹಾಕ್ತಿದ್ದೀನಿ ನೋಡಿ, ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾಯಿರಿ. ಅರಿಶಿಣ ಪುಡಿ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಆಗೋ ಥರ. ಒಂಚೂರು ಟೇಸ್ಟ್ ನೋಡೋಣ ಅಂತ ತಗೊಂಡೆ, ಚೆನ್ನಾಗಾಗಿದೆ. ಇದನ್ನ ಈಗ ಒಂಚೂರು ಮೇಲೆ ಕೊತ್ತಂಬರಿ ಉದುರಿಸಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ತಿನ್ನುವಾಗ ಅದೊಂಥರ ಕೊತ್ತಂಬರಿ ಇಲ್ಲದೆ ಅಡುಗೆ ಫುಲ್ಫಿಲ್ ಆಗೋಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ನೀಟಾಗಿ ಕೊತ್ತಂಬರಿ ಉದುರಿಸಿ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಒಂದು ಸಲ ಮಾಡ್ಕೊಂಡು ತಿನ್ನಿ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ನನಗಂದ್ರೆ ತುಂಬ ಇಷ್ಟ ಇದು. ಆದರೆ ನಾನು ಇವತ್ತು ನಮ್ಮ ಅತ್ತೆಗೋಸ್ಕರ ಮಾಡ್ತಿದ್ದೀನಿ, ಯಾಕಂದರೆ ಇವತ್ತು ಮಂಗಳವಾರ ಅಲ್ವಾ, ಅವ್ರ ಉಪವಾಸ, ಅವರೇನು ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಮಾಡೋಣ ಅಂತ. ಅವ್ರಿಗೂ ಇಷ್ಟ, ಅವ್ರು ಜಾಸ್ತಿ ತಿನ್ನೋದಿಲ್ಲ, ಆದರೂ ಇವತ್ತು ನನ್ನ ಕೈ ರುಚಿ ನೋಡಲಿ ಅಂತ. ಇಲ್ಲಾಂದರೆ ಪ್ರತಿ ಸಲ ಅವರೇ ನಮಗೆ ಮಾಡಿಕೊಡ್ತಾರೆ. ಇವತ್ತು ನಾನು ಅವ್ರಿಗೋಸ್ಕರ ಮಾಡೋಣ ಅಂತ ನಾನು ಅದಕ್ಕೋಸ್ಕರನೇ ಇಬ್ಬರಿಗೆ ಆಗೋಷ್ಟು ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಆದರೂ ಇಷ್ಟ ಆಗಿದೆ ಅದು. ಈಗ ಲಾಸ್ಟಲ್ಲಿ ಅವಾಗೆ ರುಬ್ಕೊಂಡಿರೋ ಶೇಂಗಾ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅದು ನೀಟಾಗಿ ಮಿಕ್ಸ್ ಆಯಿತು. ಈಗ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಈಗ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ.